ಏನಮ್ಮ ತಾಯಿ ಮಗಳು ಎಲ್ಲಿ ಹೊರಟ್ರಿ? ಅತ್ತೆ ಹೊಲ್ತಕ್ಕೆ ಹೋಗಿ ಬರ್ತೀವಿ. ಅಯ್ಯಪ್ಪನ ಹೋಗೈತಲ್ವಾ, ಹಂಗೆ ಹೊಲ್ತಕ್ಕೆ ಹೋಗಿ ಸ್ವಲ್ಪ ಹೊತ್ತಲ್ಲಿ ಇದು ನೀರು ಕಾಸಕ್ಕೆ ಸೌದಿ ಇಲ್ಲ, ಸೌದಿ ತಗೊಂಡು ಒಂದಿಷ್ಟು ಸೊಪ್ಪು ಕಿತ್ಕೊಂಡು ಒಂದಿಷ್ಟು ಎಳ್ನೀರು ಕುಡ್ದು ಒಂದೆರಡು ತಗೊಂಡು ಬರ್ತೀವಿ ಇಬ್ರು ಹೋಗಿ. ಈಗಾಗಿರೋದೇ ಸಾಲ್ದ, ತಿರ್ಗಾ ಇವಳು ಕರ್ಕೊಂಡು ಹೊಲ್ತಕ್ಕೆ ಹೋಗ್ತೀಯ? ಏನು ಬೇಡ, ಸುಮ್ಮನೆ ಹೋಗು, ಮನೆಗೆ ಇರೋಗ್ರಿ. ಸೌದಿ ತರಕ್ಕೆ ಬೇಕಂದ್ರೆ ನೀನು ಒಬ್ಬಳೆ ಹೋಗು, ಇವಳು ಮನೆಗೆ ಇರ್ಲಿ. ಗಂಡನ ಮನೆ ಕಳ್ಸಕ್ ಬಿಟ್ಟು ಯಾಕೆ ಇಲ್ಲೇ ಇಟ್ಕೊಂಡಿದ್ಯಾ? ಯಾಕೆ ಜಿಂಗಂತಿದ್ಯಾ? ನಾನು ಹೋದ್ರೆ ಏನಾಗುತ್ತೆ? ಅಲ್ಲೇನು ಕಿಡ್ನಾಪ್ ಆಯ್ತು ಅಂತಾನ, ಇಲ್ಲ ಅದೇ ತರ ಆಗುತ್ತೆ ಅಂತಾನ? ಸುಮ್ಮನೆ ಇರ್ತೀಯಾ? ಸುಮ್ಮನಿದ್ದೀನಮ್ಮ, ನಾನು ಸುಮ್ಮನಿರಕ್ಕೆ ಇಷ್ಟೆಲ್ಲ ಆಗಿರೋದು. ನೀನು ನಮ್ಮ ಪಾರ್ವತಿ ಮಗನ್ ಮದುವೆ ಆಗಿದೆ ಲೋಕಿನ, ಇವತ್ತು ಸುಖವಾಗಿರ್ತಿದ್ದೆ. ಇಂಥದ್ದೆಲ್ಲ ಆಗ್ತಾನೆ ಇರಲಿಲ್ಲ. ಈ ಕಿಡ್ನಾಪು ಪಡ್ನಾಪು ಅಂತಾನ ತಲೆ ಕೆಡ್ಸ್ಕೊಂಬಂಗೆ ಇರ್ತಿರ್ಲಿಲ್ಲ. ಅವ್ನ ಯಾರನ್ನ ಮದುವೆ ಆಗಿ ಓದಲ್ಲ, ಅದಕ್ಕೆ ಮತ್ತೆ ಗಳಿಗೆ ಚೆನ್ನಾಗಿಲ್ಲ, ಏನೂ ಇಲ್ಲ. ಅದು ಎಲ್ಲೆಲ್ಲಿ ಮದುವೆ ಆದ್ರೂ ಏನು ಸುಡ್ಗಾಡು, ಅದಕ್ಕೆ ಹಿಂಗೆಲ್ಲನ ಆಗ್ತೈತಿ. ಅಜ್ಜಿ, ನೀನಿನ್ನು ಯಾವ ಕಾಲದಾಗಿದ್ಯಾ? ನಿನ್ ಕಾಲ ಹೋಯ್ತು. ಸಂಪ್ರದಾಯ ಶಾಸ್ತ್ರ ಟೈಮು ಅದು ಇದು ಅಂತಾನ. ಈಗೆಲ್ಲ ಲವ್ ಮ್ಯಾರೇಜ್ ಆಗೋದು. ಯಾವ ಟೈಮು ಯಾವ ಗಳಿಗೆಯಲ್ಲಿ ಮದ್ವೆ ಆದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಮದ್ವೆ ಆದ್ಮೇಲೆ ಹೆಂಗಿರ್ತೀವಿ ಅನ್ನೋದು ಮುಖ್ಯ. ಬಿಡು, ಮುಖ್ಯ. ಈಗ ನೋಡಮ್ಮ, ಈಗ ನೀನೇನಾದ್ರೂ ಶಾಸ್ತ್ರಬದ್ಧವಾಗಿ ಮದ್ವೆ ಆಗಿದ್ರೆ ನಿನಗೆ ಇಂಥ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಗೂ ಹೋಗ್ಬೇಡ ನೀನು. 2 ದಿವಸ ಇದ್ದು ನಾಳೆಗೆ ಗಂಡನ ಮನೆಗೆ ಹೋಗು. ಅತ್ತೆ ಅವಳು ಸ್ವಲ್ಪ ದಿನ ಇಲ್ಲಿ ಇರ್ಲಿ. ಅವಳಿಗೂ ಪಾಪ ಒಂಥರ ಅದರಿಂದ ಇನ್ನೂ ಹೊರಗೆ ಬರಕ್ಕೆ ಆಗ್ತಾ ಇಲ್ಲ ಕಿಡ್ನಾಪ್ ಇಂದನ. ಅಲ್ಲಿ ಹೋಗಿ ಪಾಪ ಗಾಬರಿ ಆಗಿದ್ದಾಳೆ. ಇಲ್ಲಿ ನಮ್ಮ ಜೊತೆ 2 ದಿವಸ ಇದ್ರೆ ಅವಳಿಗೂ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಆಮೇಲೆ ಅಳಿಯಂದ್ರು ಬಂದು ಕರ್ಕೊಂಡು ಹೋಗ್ತಾರೆ. ಅವರೇ ಹೇಳಿದ್ದಾರೆ, ಒಂದು 4 ದಿವಸ ಇರ್ಲಿ ಅತ್ತೆ ಅಲ್ಲೇನೆ ಅಂತಾನ. ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಸುಮ್ಮನೆ ಕೂಕ. ನೀನಂತೂ ಏನಾನು ಒಂದು ಹೇಳ್ತಾಳೆ ಇರ್ತಿ, ಎಲ್ಗಾನ ಹೊರಟ್ರೆ ಸಾಕು. ನಡಿಯಮ್ಮ ಲಾವಣ್ಯ, ಸುಮ್ಮನೆ ಹೋಗೋಣ. ಅವಜ್ಜಿ ಮಾತು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ನಡಿ. ಸರಿ ಅಮ್ಮ, ಬಾ ಹೋಗೋಣ. ಹೋಗ್ತಾಳೆ, ಹೋಗ್ರಿ ಹೋಗ್ರಿ. ಇನ್ನೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬೇಕಲ್ಲ, ಅವಾಗ ಗೊತ್ತಾಗದು ನಿಮ್ಗೆ ನಾನು ಯಾಕೆ ಹೇಳ್ತೀನಿ ಅಂತಾನ. ಮಗ ಯಾವಾಗ ಈ ಲಸ್ ಮಕ್ಕನ ಮದುವೆ ಮಾಡ್ಕೊಂಬನ್ನು ಇವಳ್ದು ಮಿತಿ ಮೀರೈತಿ ಬಂದಾಗಿಂದ. ಒಂದು ಮಾತನ್ನು ಕೇಳಲ್ಲ. ಏನಾನು ಹೇಳಿದ್ರೆ ಹಂಗೆ ಹಿಂಗೆ ನಿಮ್ಮ ಕಾಲ ಅಲ್ಲ ಅದಲ್ಲ ಇದಲ್ಲ ಅಂತ ನಮ್ಮ ಬಾಯಿ ಮುಚ್ಚಿಸ್ಬಿಡ್ತಾರೆ. ಏನಂತೆ ಬಿಡು. ನಮ್ಮ ಲೋಕಿನ ಮದುವೆದು ನಿಂತೋಯ್ತಲ್ಲ, ಯಾವುದೋ ಹುಡುಗಿನ ತೋರಿಸಿದ್ಲು ಲಾವಣ್ಯ. ಈಗ ಅವಳು ಜೈಲ್ಗೆ ಹೋಗ್ಯಾಳಂತೆ. ಜೈಲ್ಗೆ ಹೋಗಿರೋಣ ಯಾರು ಮದುವೆ ಆಗ್ತಾರೆ? ಏನು ಬೇಡ, ಎಲ್ಲನ ಬೇರೆ ಕಡೆ ನೋಡಿ ಮದುವೆ ಮಾಡ್ಕೊಂಬ್ಲಿ. ಹಿರಿಯರ ಇದಾರಲ್ಲ ಮನೆಯಾಗೆ, ಏನು ಕೇಳ್ತಾರೆ? ನಮ್ಮೊಳ್ಳೇದಕ್ಕೆ ಅಲ್ವೇ ಹೇಳೋದು ಅಂತ ನಾವು ಒಂದೀಟು ಅರ್ಥನೇ ಮಾಡ್ಕೊಂಬಲ್ಲ ಈಗ ನೋಡಿದೇವ್ರು. ಅವ್ರು ಆಡಿದ್ದೆ ಆಟ, ಉಡಿದ್ದೆ ಲಗ್ಗೆ ಮಂಗೆ. ನಡಿ ನೋಡಿವಂತೆ ಬ್ಯೂಟಿ ಪಾರ್ಲರ್ ನಾನು ಹೆಂಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಂತಾನ. ನಿನಗೂ ಬ್ಯೂಟಿ ಪಾರ್ಲರ್ ಮಾಡಿ ಮೇಕಪ್ ಮಾಡಿ ರೆಡಿ ಮಾಡ್ತೀನಿ, ನಡಿ. ನೋಡ್ಕೊಂಡು ಬರುವಂತೆ. ಸ್ವೀಟನ್ನು ಅಲ್ಲೇ ಇದಾವೆ, ಚಂಪಾಕಲ್ಲಿ ಕೊಟ್ಟಿದ್ದೆ. ನೀನು ಬರ್ಲಿಲ್ಲ, ನಿನಗೂ ಹೇಳ್ಕಳ್ಸಿದ್ದಮ್ಮ. ನಿಮ್ಮ ಅಮ್ಮಗೂ ನಿನಗೂ ಆಮೇಲೆ ಸಾಕಮ್ಮನಿಗೂ ಎಲ್ಲರಿಗೂ ಹೇಳ್ಕಳ್ಸಿದ್ದೆ. ನೀವು ಯಾರು ಬರಲೇ ಇಲ್ಲ. ನಿಮ್ಮ ಅಮ್ಮ ಬಂದಿದ್ಲು ಅನ್ಸುತ್ತೆ. ನಿಮ್ಮ ಅಮ್ಮ ಬಂದಿದ್ಲು, ನಿಮ್ಮ ಅತ್ತೆನೂ ನೀನು ಬಂದಿರಲಿಲ್ಲ. ಹೌದಾ? ಅಯ್ಯೋ ಆಂಟಿ, ಅದು ನಾನು ಎಲ್ಲಿಗೋ ಹೋಗಿದ್ದೆ, ಸ್ವಲ್ಪ ಕೆಲಸ ಇತ್ತು. ನಮ್ಮ ಅತ್ತೆ ಚೆನ್ನಾಗಿಲ್ಲ ಅಂತ ಮನಿಕೊಂಡಿತ್ತು ಅನ್ಸುತ್ತೆ, ಅದಕ್ಕೆ ಬರಲಿಲ್ಲ. ಬಿಡಿ, ಈಗಲಾದ್ರೂ ಬರ್ತಾ ಇದೀನಲ್ಲ, ಬನ್ನಿ. ಹೆಂಗೋ ನೀವು ಮಾಯಿನ ಹತ್ರ ಅವಳು ಮಾಯ ಮಾಡೋದು ನೋಡಿನೇ ಕಲ್ತ್ಕೊಂಡಿದ್ದೀರಲ್ಲ, ನೀವು ತುಂಬಾ ಬುದ್ಧಿವಂತರು ಆಂಟಿ. ಹೂ ಕಣೆ ದಿವ್ಯಾ, ನಾನು ತುಂಬಾ ಟಾಯ್ಲೆಟ್. ನಿನಗೆ ಗೊತ್ತಿಲ್ವೇ? ಟಾಯ್ಲೆಟಾ? ಇದೇನಂಟಿ ಹಿಂಗ್ ಮಾತಾಡ್ತಾ ಇದ್ರ ನೀವು? ಟಾಯ್ಲೆಟಾ ಹಂಗಂದ್ರೆ? ಅದೇನೆ ಬುದ್ಧಿವಂತೆ ಅನ್ನೋದಕ್ಕೆ ಬಾರಿ ಚೆನ್ನಾಗಿ ಕಲಿತಾರೆ ಎಂಬತ್ತು ಇಂಗ್ಲಿಷ್ನಾಗ ಏನೋ ಹೇಳ್ತಾರಲ್ಲೇ, ಅದ ಟ್ಯಾಲೆಂಟು ಅದೇನಾ? ಕಣೆ, ಅದೇ ನನಗೆ ಒಂದೀಟು ತಪ್ಪಾತು ಅಷ್ಟೇನೆ. ಅಯ್ಯೋ ಆಂಟಿ, ನೀವು ಈ ತರ ಒಂದು ಈಟ್ ತಪ್ಪು ಮಾಡಿದ್ರೆ ಅದು ಬೇರೆ ಏನೋ ಅರ್ಥ ಆಗ್ಬಿಡುತ್ತೆ. ಟಾಯ್ಲೆಟ್ ಅಂದ್ರೆ ಬಾತ್ರೂಮು, ಟಾಯ್ಲೆಟ್ ನೀರ್ ಕಡಿಕ್ ಹೋಗೋದು ಅದು ಅಂದ್ಕೊಂಡ್ಬಿಡ್ತಾರೆ. ಯಾರ ಮುಂದೆ ಅಲ್ಲ ಅದು ಹಂಗೆ ಅಂದ್ಬಿಟ್ಟಿಯಾ? ಅಯ್ಯೋ ಆಯ್ತು ಬಿಡೆ, ನಾನು ಒಂದೀಟಿಟ್ಟೆ ಇಂಗ್ಲೀಷ್ ಮಾತಾಡೋದ ಕಲ್ತ್ಕೊಂತಾ ಇದ್ದೀನಿ. ಯಾಕಂದ್ರೆ ನಮ್ಮ ಬ್ಯೂಟಿ ಪಾರ್ಲರ್ಗೆ ಹೀರೋಯಿನ್ ಗುಡಿ ಎಲ್ಲನ ಬರ್ಬೇಕು. ಅದಕ್ಕೇನೆ ನೀನು ಒಂದ ವಿಡಿಯೋ ಮಾಡ್ಕೊಂಡು ಈಗೆಲ್ಲ ಇದ್ರಾಗೆಲ್ಲ ಬಿಡ್ತಾರಲ್ಲ ಇನ್ಸ್ಟಾಗ್ರಾಮ್ನಾಗೆಲ್ಲನ, ಇವ್ರದ್ದು ಇಂಥ ಇಲ್ಲೈತೆ ಬ್ಯೂಟಿ ಪಾರ್ಲರ್ ಮಾಡ್ತಾರೆ, ಇವ್ರು ಅದು ಇದು ಏನೇನೋ ಮಾಡ್ತಾರೆ ಅಂತ ಎಲ್ಲ ಹೇಳ್ತಿರ್ತಾರಲ್ಲ. ಅದಕ್ಕೆ ಏನೋ ಮೋಷನ್ ಏನೋ ಅಂತಾರಲ್ಲ, ಅದಕ್ಕೆ ಅದನ್ನ ಮಾಡು ನೀನು. ಅಯ್ಯೋ ಆಂಟಿ, ಅದು ಮೋಷನ್ ಅಲ್ಲ, ಪ್ರಮೋಷನ್. ಯಾವುದೋ ಒಂದು ಬಿಡೆ, ಎರಡು ಅದೇ ತಾನೆ, ಬಿಡು. ಓ ಮೋಷನ್ ಅಂದ್ರೆ ಎರಡಕ್ಕೆ ಹೋಗ್ತಿಯಲ್ಲ, ಅದು ಆಂಟಿ. ಬನ್ನಿ ಹೋಗೋಣ. ನೀವು ಈ ತರ ಎಲ್ಲ ಇಂಗ್ಲಿಷ್ನ ಮಾತಾಡಿದ್ರೆ ಹೀರೋಯಿನ್ಗಳು ಬರಲ್ಲ, ವಿಲನ್ಗಳು ಬರ್ತಾರೆ ನಿನ್ನ ಇಂಗ್ಲಿಷ್ ಕಲ್ಸಕ್ಕೆ. ಬಾ ಹೋಗೋಣ. ಹೂ ಕಣೆ ದಿವ್ಯಾ, ಜಯಮ್ಮ ಇಂಗ್ಲಿಷ್ನಾಗೆಲ್ಲ ನಾ ಮಾತಾಡ್ತಾಳೆ, ಆದ್ರೆ ತಪ್ಪು ಏನ್ ಬೇಕೋ ಹಂಗ್ ಮಾತಾಡ್ತಾಳೆ. ಓಹೋ, ಏನಿಲ್ಲ ಸ್ಮಕ್ಕ, ಮಗಳು ಕಿಡ್ನಾಪ್ ಆದವಳು ಸಿಕ್ಬಿಟ್ಟವಳೆ. ಯಾವಾಗ ಸಿಕ್ಳು? ಚೆನ್ನಾಗಿದ್ದಾಳ? ಹೂ ಕಣೆ ಜಯಮ್ಮ, ತುಂಬಾ ಚೆನ್ನಾಗಿದ್ದಾಳೆ, ಏನು ತೊಂದರೆ ಆಗಿಲ್ಲ. ಏನ್ ಮಾಡ್ತೀಯ, ಇವಳು ನಾದಿನಿ ಆತರ ಮಾಡಿರೋದು, ಇನ್ಯಾರು ಅಲ್ಲ. ಬಾಳ ಮೆರಿತಿದ್ಲು ಬಿಡ್ರಿ.
ನಿಮ್ ಮಗಳು ಲಾವಣ್ಯ ನಾನು ದೊಡ್ಡ ಶ್ರೀಮಂತನ ಮದ್ವೆ ಆಗಿದ್ದೀನಿ, ನಾನು ಮಹಾರಾಣಿ ತರ ಇರ್ತೀನಿ ಅಂತನ ಏನೇನೋ ಕನ್ಸ್ಕೊಂಡಿದ್ಲು. ನಾನು ಪೆದ್ಗುಂಡನ್ ಮದ್ವೆ ಆಗಿದ್ದೀನಿ ಅಂತನ ಆಡ್ಕೊಂತಿದ್ಲು. ಈಗ ಸರಿಯಾಗೈತೆ ತಗ ಅವಳಿಗೆ. ಇನ್ನೊಬ್ರನ್ನ ಆಡ್ಕೊಂಡ್ರೆ ಏನಾಗುತ್ತೆ ಅಂತನ ಇವಳೆ ಉದಾಹರಣೆ ಅಲ್ವಾ ಆಂಟಿ? ಹೂ ಕಣೆ ದಿವ್ಯಾ, ಕೆಲವರು ತಿರ್ಕೊಂಡ್ ತಿಂತಿರ್ತಾರಲ್ಲ ಅಂತವ್ರು ಒಂದೇ ಸಲ ಏನಾದ್ರೂ ಶ್ರೀಮಂತಿಗೆ ಬಂದ್ಬಿಟ್ರೆ ತಲೆ ಮೇಲೆ ಕೊಂಬಂದವೇನೋ ಮಂಗಾಡ್ತಾರೆ. ಆದ್ರೆ ಆ ಕೊಂಬನು ಮುರಿಯಕ್ಕೆ ಮ್ಯಾಲೊಬ್ಬ ಇದ್ದಾನೆ ಅಂತನ ಮರ್ತು ಬಿಡ್ತಾರೆ. ದಿಮಾಕು. ಹೇ ಜಯಮ್ಮ, ದಿವ್ಯಾ ಏನ್ ಹಿಂಗ್ ಮಾತಾಡ್ತಾ ಇದೀರಲ್ಲ? ನಾವೇನಾದ್ರೂ ನಿಮ್ಮನ್ನ ಕೆಟ್ಟ ಮಾತಾಡ್ತೀವ? ಅಲ್ಲ, ಎಷ್ಟ್ ಚೆನ್ನಾಗಿ ನಾನು ಮಾತಾಡ್ತಾ ಇದ್ದೀನಿ, ನೀವು ನೋಡಿದ್ರೆ ಈ ತರ ಆಡ್ಕೊಂತಿದ್ರ ನನ್ನ ಮಗಳನ್ನ. ಅವಳೇನೇನು ಶ್ರೀಮಂತಿಗೆ ಬಂತು ಅಂತನ ದಿಮಾಕ್ ಮಾಡ್ತಾ ಇಲ್ಲ. ನೀವು ಮಾಡ್ತಾ ಇರೋದು ಒಂದ್ ಸ್ವಲ್ಪ ದುಡ್ಡು ಬಂದ್ರೆ ನಿಮ್ಮನ್ನ ಹಿಡಿಯಕ್ಕೆ ಆಗಲ್ಲ ಅಂತವ್ರು ನೀವು. ನೋಡಿ ಆಂಟಿ, ಅದೇನೋ ಹೇಳ್ತಾರಲ್ಲ, ಇರೋದಿದ್ದಂಗೆ ಹೇಳಿದ್ರೆ ಎದ್ ಬಂದು ಎದಿಗ್ ಹೋದ್ರಂತೆ, ಹಂಗಾಯ್ತು ಇವ್ರ ಕತೆ. ಇವ್ರ ಬಂಡವಾಳ ನನಗ್ ಗೊತ್ತಿಲ್ವಾ? ಅಲ್ಲ, ನಮ್ಮ ಅಕ್ಕನ ಮಗ ಶ್ರೀಮಂತ ಅಂತ ಗೊತ್ತಾಗಿ ಅವನ್ನ ಲವ್ ಮಾಡ್ತೀನಿ ಅಂತ ಬಲೆಗೆ ಬೀಳಿಸ್ಕೊಂಡು ಲವ್ ಮಾಡಿ ಮದ್ವೆ ಆಗಿ ಪಾಪ ಆ ಲೋಕಿಗೆ ಅನ್ಯಾಯ ಮಾಡಿರು ತಾಯಿ ಮಗಳು ಇಬ್ರು ಸೇರ್ಕೊಂಡು ಈಗ ನೋಡು ಇವ್ರಿಗೆ ಸರಿಯಾಗಿ ಆಗೈತಿ. ಏ ದಿವ್ಯಾ, ಯಾಕೆ ಈ ತರ ಎಲ್ಲನ ಮಾತಾಡ್ತೀಯ? ನನಗೆ ಈಗಲೇ ಬೇಜಾರಾಗಿದೆ. ಅಂತದ್ರಲ್ಲಿ ನೀನ್ ಇನ್ನೂ ಈ ತರ ಎಲ್ಲ ಮಾತಾಡಿ ಬೇಜಾರ್ ಮಾಡ್ಬೇಡ, ಸುಮ್ನೆ ಹೋಗು. ನಿನ್ಗೆ ಯಾಕೆ ನನ್ ಸುದ್ದಿ? ನೋಡಿ ಆಂಟಿ, ಇವಳ ಸುದ್ದಿ ನಮಗೆ ಯಾಕಂತೆ? ನನ್ ಸುದ್ದಿ ನೀನ್ ಮಾತಾಡ್ಬೇಕಾದ್ರೆ ನಮ್ಮ ಮನೆಗ್ ಬಂದು ನನ್ ಗಂಡಗೆ ಏನೇನೋ ಹೇಳಿ ಹಲ್ಕಿಸ್ಕೊಂಡ್ ನಗ್ತಿದ್ದೆ. ಈಗ ಮಾತ್ರ ಉರಿತೈತೆ ನಿನ್ಗೆ ನಾವ್ ಮಾತಾಡ್ದಾಗ? ಏ ದಿವ್ಯಾ, ನಾಲ್ಗೆ ಬಿಗಿಡ್ ಮಾತಾಡು. ನನ್ ಮಗಳ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಾನ್ ಸುಮ್ನಿರಲ್ಲ. ಜಯಮ್ಮ, ಸುಮ್ಮನೆ ಎಲ್ಗೋ ಹೋಗ್ತಾ ಇದ್ರ ಇಬ್ರು ಹೋಗ್ರಿ, ನನ್ನ ಹತ್ರ ಆಮೇಲೆ ಉಗ್ಗಿಸ್ಕೊಂಡು ಹೋಗ್ಬೇಡ್ರಿ. ಅಲ್ಲ, ನಾವೇನು ನಮ್ಮೂರಲ್ಲ ಅಂತೇಳಿ ದಾರಿ ಸಿಕ್ಕರು ಅಂತ ಮಾತಾಡ್ಸಿದ್ರೆ ಈ ತರ ಎಲ್ಲ ಮಾತಾಡ್ತೀರಾ? ಆಡ್ಕೊಂಡ್ ಬರ್ತೀರಾ? ಮೊದ್ಲು ನಿಮ್ ಜೀವನ ನೀವು ನೋಡ್ಕೊ ಹೋಗ್ರಿ. ನೀವೇ ಏನಾಗಿದ್ದೀರಾ ಅಂತನ. ನೀನು ಎರಡನೇ ಮದ್ವೆ ಆದೆ, ಅವನ ಯಾವನ ದುಡ್ಡು ದುಡಿತಾನೆ ಅಂತನ ಆಡೋನ್ನ ಮದ್ವೆ ಆದೆ. ಮೊದಲನೇ ಮದ್ವೆ ಆದ್ರೆ ಅವನ ಹತ್ರ ಯಾತು ಇಲ್ಲ ಅಂದಾಗ ಅವನ್ನ ಮನೆಯಿಂದ ಆಚೆಗೆ ಹಾಕ್ದೆ. ಈಗ ಆ ಗುಂಡನ್ ಮದ್ವೆ ಆಗಿದ್ಯಾ, ಈಗ ಆ ಗುಂಡನ್ನು ಆ ಸಾಕಮ್ಮನು ಆ ಮನೇನು ಆ ದೇವರೇ ಕಾಪಾಡ್ಬೇಕು. ನೀನು ನುಂಗಿ ನೀರ್ ಕುಡಿತೀಯ. ಈ ಜಯಮ್ಮ ತವ್ರ ಮನೆ ಆಸ್ತಿಗೋಸ್ಕರ ಆ ಕೋರ್ಟ್ನಾಗೆ ಕೇಸ್ ಹಾಕಿಡು. ಆದ್ರೆ ಇವಳು ದುಡ್ಡೆಲ್ಲ ಖರ್ಚಾಯ್ತು, ಏನು ಗಿಟ್ಲಿಲ್ಲ. ಈಗ ಏನೋ ಬ್ಯೂಟಿ ಪಾರ್ಲರ್ ತೆಗ್ದವಳೆ, ಏನೋ ದೊಡ್ಡದಾಗಿ ಸಂಪಾದನೆ ಮಾಡ್ತೀನಿ ಅಂತಾನ. ಅದನ್ನು 4 ದಿವಸನೂ ನಡೆಯಲ್ಲ ಕಣಿ ಜಯಮ್ಮ. ಹಿಂಗೆಲ್ಲನ ಹಾರಾಡ್ಬೇಡ. ಸ್ವಲ್ಪ ತಗ್ಗಿ ಬಗ್ಗಿ ನಡೆದ್ರೆ ಆ ದೇವ್ರುನು ಆಶೀರ್ವಾದ ಮಾಡ್ತಾನೆ, ಒಳ್ಳೇದಾಗ್ಲಿ ಅಂತ. ನಿನ್ ಬ್ಯೂಟಿ ಪಾರ್ಲರ್ ಚೆನ್ನಾಗಿ ನಡೀತಿ. ಅದ್ ಬಿಟ್ಬಿಟ್ಟು ಈ ದಿವ್ಯನ್ ಮಾತು ಕೇಳ್ಕೊಂಡು ಹಿಂಗೆಲ್ಲನ ಮಾತಾಡೋದು ಸರಿಯಲ್ಲ. ಓಹೋ, ನೋಡ್ದ ಆಂಟಿ, ನಮ್ ವಿಷಯನೆಲ್ಲ ಹೇಳಿ ಇವ್ರದ್ದು ತಪ್ಪನ ಮುಚ್ಚಾಕಮಕ್ ನೋಡ್ತಾರೆ. ಅದೇನ್ ಮಾಡಿದ್ಲೋ ಏನ್ ಸುಡ್ಗಾಡು, ಅದ್ ಯಾಕೆ ಕಿಡ್ನಾಪ್ ಮಾಡಿರೋ ಏನೋ ಯಾರಿಗ್ ಗೊತ್ತು. ಅಥವಾ ಇವಳೆ ಏನಾದ್ರೂ ಯಾರಿಂದಾನು ಹೋಗಿದ್ಲೋ ಏನೋ. ಅಮ್ಮ, ಯಾಕಂಟಿ ಹೊಡಿತಾ ಇದ್ರಾ? ಯಾಕೆ ನನ್ ಕೆನ್ನೆ ಹೊಡಿತಾ ಇದ್ರಾ? ನಾನೇನ್ ಮಾಡ್ದೆ ಅಂತ ಕೇಳ್ತಾ ಇದ್ಯಾ? ನನ್ನ ಮಗಳ ಬಗ್ಗೆ ಕೆಟ್ಟ ಮಾತಾಡ್ತೀಯ? ನಾಚಿಕೆ ಆಗಲ್ವೇ ನಿನ್ಗೆ? ನೀನು ಅಲ್ಲ, ಒಬ್ಬ ಗಂಡನ್ ಬಿಟ್ಟು ಇನ್ನೊಬ್ಬಳ ಮದ್ವೆ ಆಗಿರೋ ನೀನು ಅಂತದ್ರಾಗೆ ನೀನು ನನ್ನ ಮಗಳ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಕ್ ಬರ್ತೀಯೇನೆ? ನಿಮ್ಮಮ್ಮ ಏನೋ ನೀನು ಸರಿಯಾಗಿದೆ, ಅವಳನು ಗಂಡನ್ ಬಿಟ್ಟು ಬಂದು ಇಲ್ಲಿ ಸೇರ್ಕೊಂಡವಳೆ, ನೀನು ಒಬ್ಬನ ಗಂಡನ್ ಬಿಟ್ಟು ಇನ್ನೊಬ್ಬನ ಕಟ್ಕೊಂಡಿದೀಯ. ಅಂತದ್ರಾಗೆ ನನ್ನ ಮಗಳ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಕ್ ಬರ್ತೀಯ? ನಾಚಿಕೆ ಆಗ್ಬೇಕು ನಿನ್ಗೆ. ಇಲ್ಲಿಂದ ಮುಚ್ಕೊಂಡು ಹೋದೆ ಸರಿ, ಇಲ್ಲಾಂದ್ರೆ ಇನ್ನೊಂದೇಟ್ ಬೀಳುತ್ತೆ. ಯಾಕೆ ಲಸ್ಮಕ್ ಹಂಗ್ ಓದಿತಾ ಇದ್ಯಾ? ಬಾಯ ಮಾತಾಗೆ ಹೇಳು. ಅದೇನಿದ್ರು ಹಿಂಗ್ ಕೈಯೆಲ್ಲ ಮಾಡೋದ ಇಟ್ಕೊಂಬಕ್ ಹೋಗ್ಬಿಡ. ಅವ್ರ ಅಮ್ಮಗೆ ಹೇಳಿದ್ರೆ ಅವ್ರ ಅಮ್ಮ ಸುಮ್ನಿರ್ತಾಳ, ಬಂದು ನಿನ್ ಕೂಟೆ ಜಗಳ ಮಾಡ್ತಾಳೆ. ದಿವ್ಯಾ, ನಡಿಯಮ್ಮ, ನಾವ್ ಹೋಗೋಣ. ಸರಿ ಬನ್ನಿ ಆಂಟಿ. ಎಂತ ಜನನೋ ಏನೋ. ಅಮ್ಮ ನಡಿಯಮ್ಮ, ಅವ್ರ ಹತ್ರ ನಮ್ದೇನ್ ಮಾತು, ನಾವು ಹೊಲ್ಟಕ್ ಹೋಗೋಣ. ಅಪ್ಪಯ್ಯ ಏನ್ ಮಾಡ್ತೈತೆ ನೋಡೋಣ. ಏನ್ ಬೆಳೆ ಹಾಕಿದಿರಾ? ಒಂದಿಷ್ಟು ರಾಗಿ, ಒಂದಿಷ್ಟು ಕಡಲೆ ಗಿಡ ಹಾಕಿದೀವಮ್ಮ, ಒಂದಿಷ್ಟು ತೆಂಗಿನ ಗಿಡ ಇದಾವೆ, ಒಂದು ಅಡಿಕೆ ಗಿಡ ಇಕ್ಕೈತೆ ಸಣ್ಣವಿನ್ನ. ಇವಾಗ 1 ವರ್ಷ ಆಗೈತೆ, ಅವು ಬರಕಿನ್ನ ಒಂದು 4-5 ವರ್ಷ ಆಗ್ಬೇಕು. ಬಾ ನೋಡೋಣ ಏನ್ ಮಾಡ್ತೈತಿ ನಿಮ್ಮ ಅಪ್ಪಯ್ಯ. ಅಮ್ಮ, ರಾಗಿ ಅಲ್ವಾ ಇದು? ಎಷ್ಟು ಚೆನ್ನಾಗಿ ಹುಟ್ಟೈತೆ ನೋಡು. ಹೂನಮ್ಮ, ರಾಗಿನಿ. ಅಲ್ಲಿ ಆ ಕಡೆಗೆ ಒಂದಿಷ್ಟು ಕಡಲೆ ಬೀಜ ಹಾಕಿದೀವಿ, ಹುಟ್ಟಿದಾವ. ಅವನು ಕಳೆ ತೆಗ್ದಿಲ್ಲ, ನಾನು ತೆಗಿಬೇಕು. ಈ ರೋಟು ನಿಂದೋಟು ಇದಾತಲ್ಲ, ಕಿಡ್ನಾಪ್ ಅದು ಇದು ಅಂತ, ಇಲ್ದಿದ್ರೆ ಅದನ್ನು ತೆಗಿತಿದ್ವಿ. ನಿಮ್ಮ ಅಪ್ಪ ಎಲ್ಲೈತ್ ನೋಡು, ಆ ಕಡೆಗೆ ಐತೇನ? ಅಪ್ಪ ಅಪ್ಪ. ಓ, ಯಾಕಮ್ಮ ನೀವ್ಯಾಕೆ ಬರ್ಕೋದ್ರಿ ಇಲ್ಲಿಗೆ? ಏನೂ ಇಲ್ಲಪ್ಪ, ಸುಮ್ಮನೆ ಮಂತಾಗಿದ್ದು ಬೇಜಾರು ಅನ್ನಿಸ್ತಿತ್ತು, ಅದಕ್ಕೆ ಅಮ್ಮನ ಕರ್ಕೊಂಡು ಬಂದೆ. ಹೊಲ್ತಕ್ಕೆ ಹೋಗ್ಬರೋಣ ಬಾರಮ್ಮ, ಬೇಜಾರು ಅಂತಾನ. ಒಂದೆರಡು ಎಳ್ನೀರಾದ್ರೂ ಕುಚ್ಕೊಂಬಾರಪ್ಪ. ಹೌದಾ, ನಾನು ಮಂತಕ್ಕೆ ತರನ ಅಂತ ನಾಳೆ ಕಿತ್ತಿಕ್ಕಿದ್ದೆ. ಇರು, ತಗೊಂಬತ್ತೀನಿ, ಕೊಚ್ಕೊಂಡು ಹಂಗೇನೆ ತಗೊಂಬತ್ತೀನಿ. ಇಲ್ಲೇ ಇರ್ರಿ. ಸರಿ ಆಯ್ತು ರೀ, ಹೋಗಿ ತಾಂಬರಿ. ಅಪ್ಪ ಯಾಲೇನೆ ನನಗೋಸ್ಕರ ಎಳ್ನೀರ ಕಿತ್ಕೊಂಡು ಮನೆಗೆ ತರೋಣ ಅಂತಿತ್ತೇನು. ನಾವು ಬಂದಿದ್ಕೆ ಇಲ್ಲೇ ತಾಂಬತ್ತೀನಿ ಅಂತ ಹೇಳ್ತು. ಹ್ಞೂನಮ್ಮ, ನಿಮ್ಮ
ನಿಮ್ಮ ಅಪ್ಪಗೆ ನೀನ್ ಮನೆಯಾಗಿಲ್ವಲ್ಲ ಇವಾಗಂತೂ ನಿಂದೇ ಚಿಂತೆ. ನಮ್ಮ ಅಮ್ಮನಿ ಏನ್ ಮಾಡ್ತಾ ಇದ್ದಾಳೋ ಏನೋ, ಇಲ್ಲಿದ್ದಾಗ ಫೋನ್ ಮಾಡೋಳು, ಅಲ್ಲಿ ಹೋದ್ಮೇಲೆ ಜಾಸ್ತಿ ಫೋನೇ ಮಾಡಲ್ಲ, ಹೆಂಗಿದ್ದಾಳೋ ಏನೋ ಅಂತ ಆಗ್ಲಾಗ್ಲ ಫೋನ್ ಮಾಡು ಅಂತಿರುತ್ತೆ. ನಾನೇ ಬೈ ಸುಮ್ಮನೆ ಇರ್ತೀನಿ, ಏನಾರ ಕೆಲಸ ಮಾಡ್ತಿರ್ತಾಳೆ ಸುಮ್ಮನಿರು ಅಂತ ಸುಮ್ಮನಿರಿಸ್ತೀನಿ. ಅಮ್ಮ ಮತ್ತೆ ಇನ್ನೇನಮ್ಮ ಸಮಾಚಾರ? ಸಮಾಚಾರ ಏನು ಇಲ್ಲಮ್ಮ. ಅಸೀಮಾರಿಮನ್ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಅವ್ರು ಯಾರನ್ನಾದ್ರೂ ಮದ್ವೆ ಆಗ್ಲಿ, ಅವ್ರು ಏನಾದ್ರೂ ಮಾಡ್ಲಿ, ಅವ್ರು ತಪ್ಪು ಮಾಡಿದ್ ನೋಡಿದ್ರು ನೀನು ಏನು ಹೇಳಕ್ ಹೋಗ್ಬೇಡ, ಯಾರಿಗೂ ಹೇಳಕ್ ಹೋಗ್ಬೇಡ, ಸುಮ್ಮನೆ ನಿನ್ ಪಾಡಿ ನೀನು ಅಷ್ಟೇನೆ. ನನ್ ಪಾಡಿ ನಾನು ಇರ್ತೀನಮ್ಮ, ಆದ್ರೆ ಅವರೇ ನನ್ ಕೆಣಕೋದು. ಕೆಣಕಿದ್ರೆ ಸುಮ್ಮನೆ ಇರಕ್ಕಾಗುತ್ತಾ? ಸುಮ್ಮನಿದ್ರೆ ಅದೇ ನನ್ನ ವೀಕ್ನೆಸ್ ಅನ್ಕೊಂಡು ಇನ್ನೂ ಜಾಸ್ತಿ ಕೆಣಕ್ತಾರ ಅವರು. ಅಲ್ಲ ಅದು ಸರಿನೇ ತಗ, ಸುಮ್ಮನಿದ್ದಷ್ಟು ಜಾಸ್ತಿ ಮಾಡ್ತಾರೆ, ಆದ್ರೆ ನೀನಾಗಿ ನೀನು ಅವ್ರನ್ನೇನು ಮಾತಾಡ್ಸಕ್ ಹೋಗ್ಬೇಡ. ಸರಿ ಅಮ್ಮ, ಆಯ್ತು. ಲಾವಣ್ಯ ತಗೊಳ್ರಿ ಕುಡೀರಿ. ಕೊಡಪ್ಪ ಅಮ್ಮ, ತಗಬಾ. ಕುಡೀರಿ. ರೀ ನಿಮಗೆ ನಾಳೆನೆ ಅವಾಗಲೇ ಒಂದು ಕೊಚ್ಕೊಂಡು ಕುಡ್ದೆ, ನೀವು ಕುಡೀರಿ. ಇನ್ನೊಂದು 2 ಇದಾವೆ, ಮಂತಕ್ಕೆ ತಗೊಂಡೋಗಿರಂತೆ, ಅಮ್ಮ ಏನು ಕುಡಿತೈತಿ. ಸರಿ ಆಯ್ತು, ಕುಡಿ ಲಾವಣ್ಯ.